ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಸ್ವಾಗತ. ಈಗಾಗಲೇ ಹಿಂದಿನ ವಿಡಿಯೋ ಒಳಗೆ ಸಿವಿಲ್ ಪಿ ಸಿ ಕ್ವಶನ್ ಪೇಪರ್ 25/2/2024 ಅಂತ ಸಿವಿಲ್ ಪಿ ಸಿ ಕ್ವಶನ್ ಪೇಪರ್ DC-15 ಕ್ವಶನ್ಗಳನ್ನು ನೋಡಿದೆವು. ಅದೇ ರೀತಿ 15 to 100 ಕ್ವಶನ್ಗಳನ್ನು ಈಗ ನೋಡ್ರಿ. 51ನೇ ಪ್ರಶ್ನೆ ರೀ. ಡ್ಯಾಶ್ ಸರೋವರವು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ. ಯಾವ್ದ್ರಿ? ಎ ಉಲ್ಲಾರ್, ಬಿ ವೆಬನಾಡ್, ಸಿ ಚಿಲ್ಕಾ, ಡಿ ನಾಗಾರ್ಜುನ ಸಾಗರ. ಸರಿ ಉತ್ತರ ಯಾವ್ದ್ರ? ಚಿಲ್ಕಾ ಸರೋವರವು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ. ಸರಿಯಾದ ಉತ್ತರ ಚಿಲ್ಕಾ ಆಗಿರ್ತದ. ನೆಕ್ಸ್ಟ್ 52ನೇ ಪ್ರಶ್ನೆ. ಸೌರ ವ್ಯೂಹದಲ್ಲಿ ಇತರೆ ಗ್ರಹಗಳಿಗೆ ಹೋಲಿಸಿದರೆ ಯಾವ ಗ್ರಹವು ಅದರ ಬದಿಯಲ್ಲಿ ತಿರುಗುತ್ತದೆ? ಎ ಶುಕ್ರ, ಬಿ ಶನಿ, ಸಿ ಯುರೇನ್, ಡಿ ಇವುಗಳಲ್ಲಿ ಯಾವುದು ಅಲ್ಲ. ಸರಿಯಾದ ಉತ್ತರ ಯಾವುದಂದ್ರ ಸಿ ಯುರೇನಿಯಂ ಆಗಿರ್ತದ. ಸೌರ ವ್ಯೂಹದಲ್ಲಿ ಇತರೆ ಗ್ರಹಗಳಿಗೆ ಹೋಲಿಸಿದರೆ ಯುರೇನಿಯಂ ಗ್ರಹವು ಅದರ ಬದಿಯಲ್ಲಿ ತಿರುಗುತ್ತದೆ. ನೆಕ್ಸ್ಟ್ 53. ತಪ್ಪಾಗಿರುವುದನ್ನು ಆರಿಸಿರಿ. ಎ NDA ಪರೀಕ್ಷೆ ರಕ್ಷಣಾ ಸೇವೆಗಳು, ಬಿ ಕ್ಯಾಟ್ ಪರೀಕ್ಷೆ ಭಾರತೀಯ ತಂತ್ರಜ್ಞಾನ ಸೇವೆ, ಸಿ ICAL ಪರೀಕ್ಷೆ ಚಾರ್ಟರ್ಡ್ ಅಕೌಂಟೆಂಟ್, ಡಿ CLAT ಕಾನೂನು. ಇದರೊಳಗೆ ಯಾವ ಹೇಳಿಕೆ ತಪ್ಪಾಗಿದೆ ಎಂಬುದನ್ನು ತಿಳಿಸ್ರಿ. ಈ 4 ಯಾವ ಹೇಳಿಕೆ ತಪ್ಪಾಗಿದೆ ಎಂಬುದನ್ನು ತಿಳಿಸ್ರಿ ಅಂತ ಕೇಳಿದಾರ. ಇದರೊಳಗೆ ಹೇಳಿಕೆ ಯಾವ ಅಂದ್ರ ಬಿ ತಪ್ಪಾಗ್ತದ. ಭಾರತೀಯ ತಂತ್ರಜ್ಞಾನ ಸೇವೆ ಇದು ತಪ್ಪಾಗಿರ್ತದ. ತದನಂತರ ಮುಂದಿನ ಪ್ರಶ್ನೆ 54. ಸರಿಯಾದುದನ್ನು ಆಲಿಸಿರಿ. ಫಸ್ಟ್ ಒನ್. ಎ ಜನವರಿ 12 ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ, ಬಿ ಜನವರಿ 15 ರಾಷ್ಟ್ರೀಯ ಯುವ ದಿನ, ಸಿ ಜನವರಿ 24 ಸೇನಾ ದಿನ, ಡಿ ಜನವರಿ 30 ಹುತಾತ್ಮರ ದಿನ. ಸರಿಯಾದ ಉತ್ತರ ಯಾವ್ದ್ರಿ? 54. ಇದ್ರೊಳಗೆ ಯಾವ್ದು ಸರಿಯಾಗಿದೆ? ಡಿ ಸರಿಯಾಗಿದೆ. ಜನವರಿ 30 ಹುತಾತ್ಮರ ದಿನ ಎಂಬುದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ 55ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಅಂಶವಲ್ಲ? ಎ ಸ್ವಸ್ಥ ಜೀವನ, ಬಿ ಜ್ಞಾನ, ಸಿ ಜೀವನ ಮಟ್ಟ, ಡಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ. ಸರಿಯಾದ ಉತ್ತರ ಯಾವ್ದಂದ್ರ ಇದ್ರೊಳಗೆ ಸರಿಯಾದ ಉತ್ತರ ಯಾವ್ದಾಕತ್ತೆ ಅಂದ್ರ ಡಿ ಆಗ್ತದ. ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇದು ಮಾನವನ ಅಭಿವೃದ್ಧಿಯ ಸೂಚ್ಯಾಂಕ ಅಂಶವಲ್ಲ. ತದನಂತರ 56ನೇ ಪ್ರಶ್ನೆ. ಹಲ್ವಾ ಸಮಾರಂಭವು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಎ ರಕ್ಷಣಾ ಸಚಿವಾಲಯ, ಬಿ ಹಣಕಾಸು ಸಚಿವಾಲಯ, ಸಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಡಿ ಗೃಹ ಸಚಿವಾಲಯ. ಸರಿಯಾದ ಉತ್ತರ ಯಾವ್ದಂದ್ರ ಇದರೊಳಗ ಬಿ ಸರಿಯಾದ ಉತ್ತರ ಹಣಕಾಸು ಸಚಿವಾಲಯ ಸರಿಯಾದ ಉತ್ತರ. ಹಲ್ವಾ ಸಮಾರಂಭದಲ್ಲಿ ಹಣಕಾಸು ಸಚಿವಾಲಯಕ್ಕೆ ಇದು ಸಂಬಂಧ ಆಗೈತಿ ಎಂಬುದನ್ನು ನಾವು ನೋಡಬಹುದು. 57ನೇ ಪ್ರಶ್ನೆ ರೀ. ಸರಿಯಾದದನ್ನು ಆರಿಸಿ ಬರೆಯಿರಿ. ಫಸ್ಟ್ ಒನ್. ಪಾಕ್ ಜಲ ಸಂಧಿ ಮತ್ತು ಭಾರತ ಮತ್ತು ಮಾಲ್ಡೀವ್ಸ್, ಬಿ ಮಲ್ಕಾ ಜಲಸಂಧಿ ಮಲೇಷಿಯಾ ಮತ್ತು ಇಂಡೋನೇಷ್ಯಾ, ಸಿ ಜಬ್ರಾಲ್ಟರ್ ಜಲಸಂಧಿ ಸ್ಪೇನ್ ಮತ್ತು ಇಟ್ಲಿ, ಡಿ ಹಾರ್ಮೋಜ್ ಜಲಸಂಧಿ ಭಾರತ ಮತ್ತು ಮಾಲ್ಡೀವ್ಸ್. ಇದರೊಳಗ 4 ಯಾವ ಸರಿಯಾಗೈತಿ ಎಂಬುದನ್ನ ಬರೀರಿ ಎಂಬುದನ್ನ ಪ್ರಶ್ನೆ ನಿಮ್ಮ ಕೇಳಿದ್ದಾನ. ಇದ್ರೊಳಗ ಸರಿಯಾದ ಉತ್ತರ ಯಾವ್ದಾಕತಿ ಅಂದ್ರೆ ಸರಿಯಾದ ಉತ್ತರ ಬಿ ಆಗ್ತದ. ಮಲ್ಕಾ ಜಲಸಂಧಿ ಮಲೇಷಿಯಾ ಮತ್ತು ಇಂಡೋನೇಷ್ಯಾ ಇದು ಸರಿಯಾದ ನಿಯಮ ಆಗಿರ್ತದ. ಅದೇ ರೀತಿ 58. ಸರಿಯಾದುದನ್ನು ಆರಿಸಿ. ಎ ತಾಳಗಳು, ಬಿ ಗಾಳಿ ವಾದ್ಯಗಳು ವೀಣೆ, ಸಿ ತಂತಿ ವಾದ್ಯಗಳು ಕೊಳಲು, ಅದೇ ರೀತಿ ಡಿ ಇವುಗಳಲ್ಲಿ ಎಲ್ಲವೂ. ಸರಿಯಾದ ಉತ್ತರ ಯಾವ್ದಂದ್ರ ಎ ಸರಿಯಾದ ಉತ್ತರ ತಾಳಗಳು ಆಗಿರ್ತದ. ಇವು ತಪ್ಪು, ಇದು ಸರಿ.
ತದನಂತರ 59 ದ್ರಾವಿಡ್, ನಾಗರ ಮತ್ತು ವೇಸರ ಇವುಗಳು. ಫಸ್ಟ್ ಒನ್ ಎ ದೇವಾಲಯ ವಾಸ್ತುಶಿಲ್ಪ ಶೈಲಿ, ಬಿ ಸಾಮಾಜಿಕ ಸಾಂಸ್ಕೃತಿಕ ಗುಂಪುಗಳು, ಸಿ ಭೌಗೋಳಿಕ ಪ್ರದೇಶಗಳು, ಡಿ ಇವುಗಳಲ್ಲಿ ಯಾವುದು ಅಲ್ಲ. ಸರಿಯಾದ ಉತ್ತರ ಯಾವುದಂದ್ರ ಇಲ್ಲಿ ದ್ರಾವಿಡ್ ಮತ್ತು ನಾಗರ ಮತ್ತು ವೇಸರ ಶೈಲಿಗಳನ್ನ ದೇವಾಲಯಗಳನ್ನ ಕಾಣಬಹುದು. ದೇವಾಲಯಗಳು ವಾಸ್ತುಶಿಲ್ಪಗಳನ್ನು ನಾವು ನೋಡಬಹುದು ವೇಸರ ಶೈಲಿಯಲ್ಲಿ. 60ನೇ ಪ್ರಶ್ನೆ ರೀ, ಕೆಳಗಿನವುಗಳಲ್ಲಿ ಯಾವುದು ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿಗಳು? ಎ ಆರ್ಥಿಕ, ಬಿ ಕಾನೂನು, ಸಿ ನೈತಿಕ, ಡಿ ಇವುಗಳಲ್ಲಿ ಎಲ್ಲವು. ಸರಿಯಾದ ಉತ್ತರ ಕೆಳಗಿನಲ್ಲಿ ಯಾವುದು ವ್ಯಾಪಾರ ಸಾಮಾಜಿಕ ಜವಾಬ್ದಾರಿಗಳು. ಸಾಮಾಜಿಕ ಜವಾಬ್ದಾರಿಗಳು ಯಾವಕ್ಕಂದ್ರ ಇಲ್ಲಿ ಆರ್ಥಿಕನೂ ಆಗ್ತದ, ಕಾನೂನು ಆಗ್ತದ, ನೈತಿಕ ಆಗ್ತದ. ಅಂದ್ರೆ ಸರಿ ಉತ್ತರ ಯಾವ್ದಾಕತ್ರಿ ಡಿ ಸರಿಯಾದ ಉತ್ತರ. ಇವುಗಳು ಎಲ್ಲವೂ ಕೂಡ ಸಾಮಾಜಿಕ ಜವಾಬ್ದಾರಿಗಳು ಎಂಬುದನ್ನ ನಾವು ನೋಡಬಹುದು. ನೆಕ್ಸ್ಟ್ ಒಂದು ಪ್ರಶ್ನೆ 61 ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ಎ ಅರಾವಳಿ ಬೆಟ್ಟಗಳು, ಬಿ ಪಶ್ಚಿಮ ಘಟ್ಟಗಳು, ಸಿ ಹಿಮಾಲಯ ಪರ್ವತಗಳು, ಡಿ ಪೂರ್ವ ಘಟ್ಟಗಳು. ಸರಿಯಾದ ಉತ್ತರ ಯಾವುದಂದ್ರ ಇಲ್ಲಿ ಅರಾವಳಿ ಬೆಟ್ಟಗಳು ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಎಂದು ನಾವು ಕರಿಬಹುದ್ರಿ. ನೆಕ್ಸ್ಟ್ ಒನ್ 62 ನಮ್ಮ ರಾಷ್ಟ್ರ ಧ್ವಜದ ಚಕ್ರದಲ್ಲಿ ಎಷ್ಟು ಚಕ್ರದ ಕೀಲುಗಳಿವೆ? ಎಷ್ಟ್ರಿ? ಎ 18, ಬಿ 24, ಸಿ 32, ಅದೇ ರೀತಿ ಡಿ 64. ಸರಿಯಾದ ಉತ್ತರ ಎಷ್ಟಾಗಬಹುದ್ರಿ 24 ಆಗಿರ್ತದೆ ಸರಿಯಾದ ಉತ್ತರ. 63 ಹಿಪೋಕ್ರಟಿಕ್ ಪ್ರಮಾಣವು ಯಾವ ವೃತ್ತಿಯವರಿಗೆ ಸಂಬಂಧಿಸಿದೆ? ಎ ಎಂಜಿನಿಯರಿಂಗ್ಗಳು, ಬಿ ಶಿಕ್ಷಕರು, ಸಿ ವೈದ್ಯರು, ಡಿ ಎಲ್ಲ ವೃತ್ತಿಪರ ಪದವಿಗಳು. ಯಾವ್ದಂದ್ರ ಹಿಪೋಕ್ರಟಿಕ್ ಇದು ಯಾರಿಗೆ ಸಂಬಂಧಪಟ್ಟದೆ ಅಂದ್ರ ವೈದ್ಯರಿಗೆ ಮಾತ್ರ ಸಂಬಂಧಪಟ್ಟದಾಗಿದೆ. ತದನಂತರ 64 ಕಂಪನಿಗಳ ಕಾಯ್ದೆಯಿಂದ ನಿಯಂತ್ರಿಸಲ್ಪಟ್ಟ CSR ಪರಿಕಲ್ಪನೆಯು ಯಾವುದಕ್ಕೆ ಸಂಬಂಧಿಸಿದೆ? ಫಸ್ಟ್ ಒನ್ ಸಮರ್ಥನೀಯ ಪುನರ್ವಸತಿ, ಬಿ ಸರಳೀಕೃತ ನೋಂದಣಿ, ಸಿ ಸಾಮಾಜಿಕ ಜವಾಬ್ದಾರಿ, ಡಿ ಇವುಗಳಲ್ಲಿ ಯಾವುದು ಅಲ್ಲ. ಸರಿ ಉತ್ತರ ಯಾವುದಂದ್ರ ಸಾಮಾಜಿಕ ಜವಾಬ್ದಾರಿ ಪರಿಕಲ್ಪನೆಯನ್ನ ಇಲ್ಲಿ ಸಂಬಂಧಿಸಿದೆ. 65ನೆಯ ಪ್ರಶ್ನೆ TKDL ಎಂದರೇನು? TKDL ಎಂದರೆ ಎ ಡಿಜಿಟಲ್ ಗ್ರಂಥಾಲಯ, ಬಿ ಡ್ರೈವಿಂಗ್ ಲೈಸೆನ್ಸ್, ಸಿ ವಿತರಣಾ ಪಟ್ಟಿ, ಡಿ ಇವುಗಳಲ್ಲಿ ಯಾವುದು ಅಲ್ಲ. ಸರಿಯಾದ ಉತ್ತರ ಯಾವ್ದಾಕತ್ತ TKDL ಯಾವ್ದಾಕತ್ತಲ್ಲ ಡಿಜಿಟಲ್ ಗ್ರಂಥಾಲಯ ಎಂಬುದನ್ನ ನಾವಲ್ಲಿ ಸರಿಯಾದ ಉತ್ತರ. ಮುಂದುವರೆದು 66ನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆಯೊಂದಿಗೆ ಕೆಲಸ ಮಾಡುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ? ಫಸ್ಟ್ ಒನ್ ಎ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯ, ಬಿ ವಿಶ್ವ ಆರೋಗ್ಯ ಸಂಸ್ಥೆ, ಸಿ ಯುನೈಟೆಡ್ ನೇಷನ್ ಪರಿಸರ ಕಾರ್ಯಕ್ರಮ, ಡಿ ವಿಶ್ವ ಆಹಾರ ಕಾರ್ಯಕ್ರಮ. ಸರಿಯಾದ ಉತ್ತರ ಯಾವುದಂದ್ರ ಇದ್ರೊಳಗ ವಿಶ್ವ ಆರೋಗ್ಯ ಸಂಸ್ಥೆ ಎಂಬುದನ್ನು ನಾವು ತಿಳ್ಕೊಳ್ಬಹುದು. ನೆಕ್ಸ್ಟ್ ಒನ್ 67ನೆಯ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ತಪ್ಪಾಗಿರುವುದನ್ನ ಆರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಎ ಪಟ್ಟದಕಲ್ಲು ಚಾಲುಕ್ಯ ವಂಶ, ಬಿ ಬೇಲೂರು ಮತ್ತು ಹಳೆಬೀಡು ಹೊಯ್ಸಳ ವಂಶ, ಸಿ ಕಲ್ಲಿನ ರಥ ಹಂಪಿ ವಿಜಯನಗರ ಸಾಮ್ರಾಜ್ಯ, ಡಿ ಇವುಗಳಲ್ಲಿ ಯಾವುದು ಅಲ್ಲ. ಸರಿಯಾದ ಉತ್ತರ ಡಿ ಸರಿಯಾದ ಉತ್ತರ ಆಗಿರ್ತದ. ನೆಕ್ಸ್ಟ್ ಒನ್ 68ನೆಯ ಪ್ರಶ್ನೆ ರೀ. ಈ ಕೆಳಗಿನ ಸಂಸ್ಥೆ ಮತ್ತು ಧ್ಯೇಯ ವಾಕ್ಯಗಳ ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ? ಎ ರಾಷ್ಟ್ರೀಯ ಕ್ಯಾಂಡಿಡೇಟ್ ಕ್ಯಾಪ್ಸ್, ಮನುಷ್ಯನ ಸೇವೆ ದೇವರ ಸೇವೆ, ಮನುಷ್ಯರ ಸೇವೆ ದೇವರ
ಸೇವೆ. ಬಿ ರಾಷ್ಟ್ರೀಯ ಸಾಮಾಜಿಕ ಸೇವೆ, ನಾನಲ್ಲ ಆದರೆ ನೀನು. ಸಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಏಕತೆ ಮತ್ತು ಶಿಸ್ತು. ಡಿ ಇವುಗಳಲ್ಲಿ ಯಾವುದು ಅಲ್ಲ. ಸರಿಯಾದ ಉತ್ತರ ಯಾವ್ದಾರ ಬಿ ಆಗಿರ್ತದ ನೋಡ್ರಿ. ಯಾಕಂದ್ರೆ ರಾಷ್ಟ್ರೀಯ ಸಾಮಾಜಿಕ ಸೇವೆ, ನಾನಲ್ಲ ಆದರೆ ನೀನು ಎಂಬುದನ್ನ ಇದರ ಧ್ಯೇಯ ವಾಕ್ಯ. 69ನೆಯ ಪ್ರಶ್ನೆ, BSLL ಮತ್ತು BSLLL, BSIV ಮತ್ತು BSVI ಇವುಗಳು ಎ ಹೊರಸೂಸುವಿಕೆಯ ಮಾನದಂಡಗಳು ಅಥವಾ ಬಿ ಸ್ವದೇಶೀಯ ಕ್ಷಿಪಣಿಗಳು, ಸಿ ಜಿಯೋ ಸಿಕ್ರೋನ್ಸ್ ಉಪಗ್ರಹಗಳು ಅಥವಾ ಡಿ ಇವುಗಳಲ್ಲಿ ಯಾವುದು ಅಲ್ಲ. ಸರಿಯಾದ ಉತ್ತರ ಯಾವುದಂದ್ರ ಎ ಸರಿಯಾದ ಉತ್ತರ, ಹೊರಸೂಸುವಿಕೆಯ ಮಾನದಂಡಗಳು. ನೆಕ್ಸ್ಟ್ ಒಂದು ಮುಂದುವರೆದ 70ನೇ ಪ್ರಶ್ನೆ ನೋಡಿದಾಗ್ರಿ, ಯಾವ ರಾಜ್ಯವು ತನ್ನ ಗಡಿಗಳನ್ನ ಗರಿಷ್ಠ ರಾಜ್ಯಗಳೊಂದಿಗೆ ಹಂಚಿಕೊಳ್ಳುತ್ತದೆ? ಫಸ್ಟ್ ಒನ್ ಉತ್ತರ ಪ್ರದೇಶ, UP, ಬಿ ಅಸ್ಸಾಂ, ಸಿ ಕರ್ನಾಟಕ, ಡಿ ಮಧ್ಯಪ್ರದೇಶ್. ಸರಿಯಾದ ಉತ್ತರ ಯಾವುದಂದ್ರ ಉತ್ತರ ಪ್ರದೇಶ್ ಗಡಿನಾಡನ್ನ ಇಲ್ಲಿ ಅತಿ ಹೆಚ್ಚು ರಾಜ್ಯಗಳನ್ನ ಹಂಚಿಕೊಳ್ಳುತ್ತದೆ ಎಂಬುದನ್ನ ನಾವು ನೋಡಬಹುದು. 71 ವೈರಸ್ ಎನ್ನುವುದು ಎ ಪ್ರೋಟೀನ್ ಮತ್ತು ಲಿಪಿಡ್, ಬಿ ನ್ಯೂಕ್ಲಿಯಿಕ್ ಆಮ್ಲ ಮತ್ತು ಪ್ರೋಟೀನ್, ಸಿ ಲಿಪಿಡ್ ಮತ್ತು ಕಾರ್ಬೋಹೈಡ್ರೇಟ್, ಡಿ ಕಾರ್ಬೋಹೈಡ್ರೇಟ್. ಸರಿಯಾದ ಉತ್ತರ ಯಾವುದಂದ್ರೆ ಇದರೊಳಗ ನ್ಯೂಕ್ಲಿಯಸ್ ಆಮ್ಲ ಮತ್ತು ಪ್ರೋಟೀನ್ ಸರಿಯಾದ ಉತ್ತರ. 72ನೆಯ ಪ್ರಶ್ನೆ, ಕೆಳಗಿನ ಯಾವ ವಿದ್ಯುತ್ ಕಾಂತೀಯ ತರಂಗವು ಉದ್ದವಾದ ತರಂಗಾಂತರವನ್ನ ಹೊಂದಿವೆ? ಎ ಅತಿ ಕೆಂಪು ಕಿರಣ, ಬಿ ಗಾಮಾ ಕಿರಣ, ಸಿ ನಿರಾಳಾತೀತ ಕಿರಣ, ಡಿ ಗೋಚರ ಬೆಳಕಿನ ಕಿರಣ. ಸರಿಯಾದ ಉತ್ತರ ಯಾವ್ದಾಗತ್ರಿ ಯಾವ್ದಂದ್ರ ಎ ಆಗಿರ್ತದ. ಯಾಕಂದ್ರೆ ಇದು ಅತಿ ಕೆಂಪು ಕಿರಣ ಆಗಿರ್ತದ. ಇದು ವಿದ್ಯುತ್ ಕಾಂತೀಯ ತರಂಗಗಳನ್ನ ಉದ್ದವಾಗಿ ತರಂಗಗಳನ್ನ ಹೊಂದಿದೆ ಎಂಬುದನ್ನ ಇಲ್ಲಿ ನಾವು ನೋಡಬಹುದು. ನೆಕ್ಸ್ಟ್ 73 ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನ ಬಿಸಿ ಮಾಡಲಾಗುತ್ತದೆ. ಆಗ ಆ ರಂಧ್ರವು ಎ ದೊಡ್ಡದಾಗುತ್ತದೆ, ಬಿ ಚಿಕ್ಕದಾಗುತ್ತದೆ, ಸಿ ಅದೇ ಗಾತ್ರದಲ್ಲಿರುತ್ತದೆ, ಡಿ ರೂಪುಗೊಳ್ಳುತ್ತದೆ. ಸರಿಯಾದ ಉತ್ತರ ಯಾವ್ದಾದ್ರ ಅದು ದೊಡ್ಡದಾಗುತ್ತಾ ಬರ್ತದ. ತದನಂತರ 74ನೇ ಪ್ರಶ್ನೆ, ಹಿತ್ತಾಳೆ ಯಾವುದರ ಮಿಶ್ರ ಲೋಹವಾಗಿದೆ? ಎ ತಾಮ್ರ ಮತ್ತು ಕಬ್ಬಿಣ, ಬಿ ಸತು ಮತ್ತು ಕಬ್ಬಿಣ, ಸಿ ತಾಮ್ರ ಮತ್ತು ಸತು, ಡಿ ಕಬ್ಬಿಣ ಮತ್ತು ನಿಕ್ಕಲ್. ಸರಿಯಾದ ಉತ್ತರ ಯಾವ್ದ್ರಿ? ಯಾವುದಂದ್ರ ತಾಮ್ರ ಮತ್ತು ಸತು. ಇದು ಹಿತ್ತಾಳೆಯ ಮಿಶ್ರ ಲೋಹವಾಗಿದೆ. ಅದೇ ರೀತಿ 75ನೆಯ ಪ್ರಶ್ನೆ ನೋಡಿದಾಗ ಸ್ನೇಹಿತರೆ, 75ನೇ ಪ್ರಶ್ನೆ, ಬೇಕಿಂಗ್ ಸೋಡಾ ಎಂದರೇನು? ಎ ಸೋಡಿಯಂ ಕ್ಲೋರೈಡ್, ಬಿ ಸೋಡಿಯಂ ಬೈಕಾರ್ಬೋನೇಟ್, ಸಿ ಸೋಡಿಯಂ ಸಲ್ಫೈಡ್, ಡಿ ಸೋಡಿಯಂ ಹೈಡ್ರಾಕ್ಸೈಡ್. ಸರಿಯಾದ ಉತ್ತರ ಯಾವುದಂದ್ರ ಸೋಡಿಯಂ ಬೈಕಾರ್ಬೋನೇಟ್ ಎಂಬುದ ಸರಿಯಾದ ಉತ್ತರ ಆಗಿರ್ತದ. ನೆಕ್ಸ್ಟ್ ಒನ್ 76 ತಲ್ಸೇಮಿಯಾ ಎಂಬ ಅನುವಂಶಿಕ ಕಾಯಿಲೆ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ? ಎ ರಕ್ತ, ಬಿ ಶ್ವಾಸಕೋಶಗಳು, ಸಿ ಹೃದಯ, ಡಿ ಮೂತ್ರಪಿಂಡ. ಸರಿಯಾದ ಉತ್ತರ ಎದರ ಮೇಲೆ ಪ್ರಭಾವ ಬೀರ್ತದ? ರಕ್ತದ ಮೇಲೆ ಅತಿಯಾದ ಪ್ರಭಾವವನ್ನ ಬೀರುತ್ತದೆ. 77 ಟಾರ್ ಎಂದರೇನು ಅಂತ ಕೇಳಿದಾರ. ಎ ಆಂಟಿವೈರಸ್ ತಂತ್ರಾಂಶ, ಬಿ VPN ಸೇವೆಗಳನ್ನು ಒದಗಿಸುವ ಅಪ್ಲಿಕೇಶನ್, ಸಿ ಡಾರ್ಕ್ನೆಟ್ ಅನ್ನ ಪ್ರವೇಶಿಸಲು ವೆಬ್ ಬ್ರೌಸರ್, ಡಿ ಇವುಗಳಲ್ಲಿ ಯಾವುದು ಅಲ್ಲ. ಸರಿಯಾದ ಉತ್ತರ ಯಾವುದಂದ್ರ ಸಿ ಸರಿಯಾದ ಉತ್ತರ, ಡಾರ್ಕ್ನೆಟ್ ಅನ್ನ ಪ್ರವೇಶಿಸಲು ವೆಬ್ ಬ್ರೌಸರ್. 78 MS ವಿಂಡೋಸ್ನಲ್ಲಿ ಫೈಲ್ ಫೋಲ್ಡರ್ ಅನ್ನ ಮರು ಹೆಸರಿಸಲು ಬಳಸುವ ಫಂಕ್ಷನ್ ಕೀ ಯಾವುದು ಅಂತ ಕೇಳಿದ್ದಾರೆ. ಯಾವುದಾಗಿರಬಹುದ್ರಿ?
ಯಾವ್ದಾರ F2 ಆಗಿರ್ತದ. ನೆಕ್ಸ್ಟ್ ಒನ್ 79 ಬೆಳಕು ಹೊರಸೂಸುವ ಡಯೋಡ ಯಾವುದಕ್ಕೆ ಪರಿವರ್ತಿಸುತ್ತದ? ಎ ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾಡುವುದು, ತದನಂತರ ಬಿ ವಿದ್ಯುತ್ ಶಕ್ತಿಯನ್ನಾಗಿ ಬೆಳಕಿನ ಶಕ್ತಿಯಾಗಿ, ಸಿ ಉಷ್ಣ ಶಕ್ತಿಯನ್ನ ಬೆಳಕಿನ ಶಕ್ತಿಯಾಗಿ, ಡಿ ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಮಾಡುವುದು. ಸರಿಯಾದ ಉತ್ತರ ಯಾವುದಂದ್ರ ವಿದ್ಯುತ್ ಶಕ್ತಿಯನ್ನ ಬೆಳಕಿನ ಶಕ್ತಿಯಾಗಿ ಮಾಡುವುದು. ಇದು ಪರಿವರ್ತಿಸ್ತದ. ತದನಂತರ ಮಾರ್ಸ್ ಆರ್ ಮಂಗಳ ಗ್ರಹದ ಮೇಲೆ ನಾಸಾ ನಿರ್ವಹಿಸುತ್ತಿರುವ ಸ್ವಾಯತ್ತ ಹೆಲಿಕಾಪ್ಟರ್ನ ಹೆಸರೇನು? ಎ ಅಬ್ಡಿಮಸ್, ಬಿ ಇಂಜೆನ್ಯೂಟಿ, ಸಿ ಪರ್ಸೆವರ್ಸನ್, ಡಿ ಕ್ಯೂರಿಯಾಸಿಟಿ. ಸರಿಯಾದ ಉತ್ತರ ಯಾವುದಂದ್ರ ಇಲ್ಲಿ ಇಂಜೆನ್ಯೂಟಿ ಎಂಬುದು ಸರಿಯಾದ ಉತ್ತರ. 81 ಚಂದ್ರಯಾನಕ್ಕೆ 3ಕ್ಕೆ ಸಂಬಂಧಿಸಿದಂತೆ ಲ್ಯಾಂಡರ್ ಮತ್ತು ರೋವರ್ಗಳ ಹೆಸರುಗಳನ್ನು ಕ್ರಮವಾಗಿ ಏನು? ಫಸ್ಟ್ ಒನ್ ವಿಕ್ರಮ್ ಮತ್ತು ಪ್ರಜ್ಞಾನ್, ಬಿ ವಿಕ್ರಮ್ ಮತ್ತು ಆದಿತ್ಯ, ಸಿ ಆದಿತ್ಯ ಮತ್ತು ವಿಕ್ರಮ್, ಡಿ ಪ್ರಜ್ಞಾನ್ ಮತ್ತು ಆದಿತ್ಯ. ಸರಿಯಾದ ಉತ್ತರ ಏನಂದ್ರಿ ವಿಕ್ರಮ್ ಮತ್ತು ಪ್ರಜ್ಞಾನ್. ಇದು ಸರಿಯಾದ ಉತ್ತರ. 82 ಸರ್ ಸಿ ವಿ ರಾಮನ್ ರವರು ನೊಬೆಲ್ ಪ್ರಶಸ್ತಿಯನ್ನು ಯಾವುದಕ್ಕೆ ಪಡೆದಿದ್ದರು? ಎ DNA ಮೇಲಿನ ಕೆಲಸಕ್ಕಾಗಿ, ಬಿ ಬೆಳಕಿನ ಹರಡುವಿಕೆಯ ಮೇಲೆ ಕೆಲಸಕ್ಕಾಗಿ, ಸಿ ರೈಬೋಸೋಮ್ಗಳ ಕಾರ್ಯರಚನೆ ಮತ್ತು ಕರ್ತವ್ಯದ ಮೇಲಿನ ಕೆಲಸಕ್ಕಾಗಿ, ಡಿ ಸಾಹಿತ್ಯ ಮೇಲಿನ ಕೆಲಸಕ್ಕಾಗಿ. ಸರಿಯಾದ ಉತ್ತರ ಎದರ ಮೇಲ್ರಿ ಬೆಳಕಿನ ಹರಡುವಿಕೆಯ ಮೇಲಿನ ಕೆಲಸಕ್ಕಾಗಿ ಅವರಿಗೆ ಅಂತ ಸಿ ವಿ ರಾಮನ್ ರವರಿಗೆ ನೊಬೆಲ್ ಪ್ರಶಸ್ತಿಯನ್ನ ಪಡೆದಿದ್ದರು ಎಂಬುದನ್ನ ಇಲ್ಲಿ ತಿಳಿಯಬಹುದು. ನೆಕ್ಸ್ಟ್ ಒನ್ 83 ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಜವಾಹರ್ಲಾಲ್ ನೆಹರು, ಫಸ್ಟ್ ಒನ್ ಎ, ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸಂವಿಧಾನ ಸಭೆಯ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ನೇಮಕಗೊಂಡಿರ್ತಾರ್ರಿ. 84 ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಭೌತಿಕ ವಸ್ತುವಿನ ದ್ರವ್ಯರಾಶಿ m ಎನ್ನಲಾಗುತ್ತದೆ. ಎ 0.16 ಪಟ್ಟು ಹೆಚ್ಚಾಗುತ್ತದೆ, ಬಿ ಹಾಗೆಯೇ ಇರುತ್ತದೆ, ಸಿ 0.16 ಪಟ್ಟು ಕಡಿಮೆ ಆಗಿರ್ತದೆ, ಡಿ ಇವುಗಳಲ್ಲಿ ಯಾವುದು ಅಲ್ಲ. ಸರಿಯಾದ ಉತ್ತರ ಯಾವುದಾಗಿದ್ದ ಹಾಗೆ ಇರುತ್ತದೆ. ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಭೌತಿಕ ವಸ್ತುವಿನ ದ್ರವ್ಯರಾಶಿ ಏನಾಗುತ್ತದೆ ಅದಕ್ಕಿಂತ ದ್ರವ್ಯರಾಶಿ ಹಾಗೆ ಇರ್ತದೆ ಎಂಬುದನ್ನು ನಾವು ತಿಳ್ಕೊಳ್ಬಹುದು. ನೆಕ್ಸ್ಟ್ 85 ಕೆಳಗಿನವುಗಳಲ್ಲಿ ಯಾವ ರಾಜ್ಯ ವಿಧಾನ ಪರಿಷತ್ತು ಹೊಂದಿಲ್ಲ? ಫಸ್ಟ್ ಒನ್ ಎ ಕರ್ನಾಟಕ, ಬಿ ಉತ್ತರ ಪ್ರದೇಶ, ಸಿ ಮಹಾರಾಷ್ಟ್ರ, ಡಿ ಮಧ್ಯಪ್ರದೇಶ. ಸರಿಯಾದ ಉತ್ತರ ಯಾವುದು ಹೊಂದಿಲ್ಲ ಅಂದ್ರ ಮಧ್ಯಪ್ರದೇಶ ಹೊಂದಿಲ್ಲ. 86 ಮಂತ್ರಿಮಂಡಲ ಸದಸ್ಯರ ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರರಾಗಿರುತ್ತಾರೆ? ಎ ನ್ಯಾಯಾಲಯ, ಬಿ ಹೌಸ್ ಆಫ್ ಪೀಪಲ್, ಸಿ ಕೌನ್ಸಿಲ್ ಆಫ್ ಸ್ಟೇಟ್, ಡಿ ರಾಷ್ಟ್ರಪತಿ. ಸರಿಯಾದ ಉತ್ತರ ಯಾವುದಂದ್ರ ಇಲ್ಲಿ ಹೌಸ್ ಆಫ್ ಪೀಪಲ್ಕ ಮಂತ್ರಿಮಂಡಲ ಸದಸ್ಯ ಸಾಮೂಹಿಕವಾಗಿ ಜವಾಬ್ದಾರಿ ಆಗಿರ್ತಾರೆ ಎಂಬುದನ್ನ ಇಲ್ಲಿ ನಾವು ನೋಡಬಹುದು. ನೆಕ್ಸ್ಟ್ ಒನ್ 87ನೇ ಪ್ರಶ್ನೆ ಭಾರತದ ಸ್ವಾತಂತ್ರ್ಯ ಕಾಯ್ದೆಯ ಬ್ರಿಟಿಷ್ ದೊರೆಗಳಿಂದ ರಾಜ್ಯ ಸಮ್ಮತಿಯನ್ನ ಯಾವಾಗ ಪಡೆಯಿತು? ಎ ಜುಲೈ 1947, ಬಿ ಮೇ 1947, ಸಿ ಜೂನ್ 1947, ಡಿ ಆಗಸ್ಟ್ 1947. ಸರಿಯಾದ ಉತ್ತರ ಯಾವ್ದಾರ ಜುಲೈ 1947 ಆಗಿರ್ತದ ನೋಡ್ರಿ. ನೆಕ್ಸ್ಟ್ ಒಂದು 88 ರಾಜ್ಯ ನೀತಿ ನಿರ್ದೇಶನ ತತ್ವ ಈ ಕೆಳಗಿನ ಯಾವ ಲೇಖನಗಳಲ್ಲಿ ಸೇರಿಸಲಾಗಿದೆ? ಎ 15 ಮತ್ತು 24, ಬಿ 25 ಮತ್ತು 32, ಸಿ 36, 51, ಡಿ 52, 60. ಸರಿಯಾದ ಉತ್ತರ ಏನಾಗಿರ್ತದೆ ಅಂದ್ರೆ 36 ಮತ್ತು 51 ಲೇಖನೆಯಲ್ಲಿ ಸೇರಿಸಲಾಗಿದೆ. ಸುಪ್ರೀಂ ಕೋರ್ಟ್ ನೆಕ್ಸ್ಟ್ ಒನ್ 89ನೇ ಪ್ರಶ್ನೆ ಸುಪ್ರೀಂ ಕೋರ್ಟ್ ಅನ್ನ ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರ
ಯಾವ ವಿಧಿಯ ಅಡಿಯಲ್ಲಿದೆ? ಅವರ ಅಧಿಕಾರ ಎ 132ನೇ ವಿಧಿ ಆರ್ಟಿಕಲ್, ಬಿ 143ನೇ ವಿಧಿ ಆರ್ಟಿಕಲ್, ಸಿ 136ನೇ ವಿಧಿ ಆರ್ಟಿಕಲ್, ಡಿ 131ನೇ ಆರ್ಟಿಕಲ್. ಸರಿಯಾದ ಉತ್ತರ ಯಾವ್ದಾಕತಿ ಅಂದ್ರೆ ಇದ್ರೊಳಗ ಸೆಕೆಂಡ್ ಒನ್ ಬಿ ಆಗಿರ್ತಾವ. 143ನೇ ವಿಧಿ ಆರ್ಟಿಕಲ್ ಏನಾಗಿದೆ, ಸುಪ್ರೀಂ ಕೋರ್ಟನ್ನು ನಿಯಂತ್ರಿಸುವ ಅಧ್ಯಕ್ಷ ಅಧಿಕಾರವು ಈ ವಿಧಿಯಲ್ಲಿ ಅಳವಡಿಸಲಾಗಿದೆ ಅಥವಾ ಅಡಿಯಲ್ಲಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. 90ನೇ ಪ್ರಶ್ನೆ ರೀ, ಭಾರತದ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರವು ಯಾರ ಹತ್ತಿರ ಇದೆ? ರಾಜ್ಯ ಸರ್ಕಾರ, ಸಂಸತ್, ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿ. ಯಾರಿಗೆ ಐತಿಪ್ಪ ಚೇಂಜ್ ಮಾಡಕತ್ತೀರ? ಸಂಸತ್ ಮಾತ್ರ ಇದೆ, ಬದಲಾಯಿಸಲು ಸಂಸತ್ಗೆ ಮಾತ್ರ ಇದೆ ಎಂಬುದನ್ನು ತಿಳಿಬಹುದು. ಪಾರ್ಲಿಮೆಂಟ್ ಮಾತ್ರ ಇದೆ. 91 ಸಂವಿಧಾನದ 371ನೇ ಎ ವಿಧಿಯ ಯಾವ ರಾಜ್ಯಕ್ಕೆ ವಿಶೇಷ ಅವಕಾಶವನ್ನು ಒದಗಿಸುತ್ತದೆ? ಎ ಮಹಾರಾಷ್ಟ್ರ ರಾಜ್ಯ, ಬಿ ನಾಗಾಲ್ಯಾಂಡ್ ರಾಜ್ಯ, ಸಿ ಕರ್ನಾಟಕ ರಾಜ್ಯ, ಡಿ ಅಸ್ಸಾಂ ರಾಜ್ಯ. ಸರಿಯಾದ ಉತ್ತರ ಯಾವ್ದಾಕತಿ ಅಂದ್ರೆ ನಾಗಾಲ್ಯಾಂಡ್ ರಾಜ್ಯಕ್ಕೆ ಅತಿಯಾದ ವಿಶೇಷ ಅವಕಾಶಗಳನ್ನು ನೀಡ್ತಾ ಬಂದದ. 92 ಗೌಪ್ಯತೆಯ ಹಕ್ಕು ಯಾವ ಲೇಖನದಲ್ಲಿದೆ? ಗೌಪ್ಯತೆಯ ಹಕ್ಕು ಯಾವ ಲೇಖನದಲ್ಲಿದೆ ಎಂಬುದನ್ನು ಕೇಳಿದಾರೆ. ಅದೇ ರೀತಿ ಸರಿಯಾದ ಉತ್ತರ ಎಷ್ಟನೇ ಲೇಖನ ರೀ? ಲೇಖನ 22, ಲೇಖನ 19, ಲೇಖನ 21, ಲೇಖನ 22. ಸರಿಯಾದ ಉತ್ತರ ಬಿ 19 ಲೇಖನೆಯ ಹಕ್ಕಾಗಿದೆ ಮತ್ತು ಗೌಪ್ಯತೆ ಹಕ್ಕನ್ನು ಕಾಪಾಡುತ್ತದೆ. 93 ಮತದಾನದ ಹಕ್ಕು ಚಲಾಯಿಸಲು ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಯಾವ ತಿದ್ದುಪಡಿಯಿಂದ ಇಳಿಸಲಾಯಿತು ಎಂಬುದನ್ನು ಕೇಳಿದರೆ ಫಸ್ಟ್ ಒನ್ ಎ ಸಂವಿಧಾನದ 42ನೇ ತಿದ್ದುಪಡಿ, ಬಿ ಸಂವಿಧಾನದ 44ನೇ ತಿದ್ದುಪಡಿ, ಸಿ ಸಂವಿಧಾನದ 61ನೇ ತಿದ್ದುಪಡಿ, ಅದೇ ರೀತಿ ಡಿ ಸಂವಿಧಾನದ 72ನೇ ತಿದ್ದುಪಡಿ. ಸರಿಯಾದ ಉತ್ತರ ಯಾವ್ದಾರ ಸಿ ಸಂವಿಧಾನದ 61ನೇ ತಿದ್ದುಪಡಿ ಒಳಗ ಮತ್ತು 21 ವರ್ಷದಿಂದ 18 ವಯಸ್ಸಕ್ಕೆ ಇದನ್ನು ಇಳಿಸಲಾಗಿತ್ತು. 94 ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನ ಯಾರು ಮಂಡಿಸಿದರು? ವಸ್ತುನಿಷ್ಠ ನಿಯಮವನ್ನು ಯಾರು ಮಂಡಿಸಿರ್ತಾರ ಎಂಬುದನ್ನು ಕೇಳ್ತಾರ. ಇಲ್ಲಿ ಜವಾಹರ್ಲಾಲ್ ನೆಹರು ಈ ನಿಯಮವನ್ನು ಮಂಡಿಸಿದ್ದಾರ. 95 ಸಂವಿಧಾನದ ಯಾವ ಪರಿಚ್ಛೇದವನ್ನ ಗ್ರಾಮ ಸಭೆಗೆ ಒದಗಿಸಲಾಗಿದೆ? ಸರಿಯಾದ ಉತ್ತರ 243 ಎ ಈ ಪರಿಚ್ಛೇದ ಗ್ರಾಮ ಸಭೆಯಲ್ಲಿ ಒದಗಿಸಲಾಗಿದೆ ಎಂಬುದನ್ನು ನಾವು ತಿಳಿಯಬಹುದು. ತದನಂತರ 96 ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವು ಯಾವ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ? ಯಾವ ವ್ಯಾಪ್ತಿ? ವಿಧಿ 131 ಈ ವಿಧಿಯ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ. ನೆಕ್ಸ್ಟ್ ಒನ್ 97 ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಈ ಕೆಳಗಿನವರು ಯಾರು ಪ್ರೀ ಇಂಡಿಯಾ ಲಿಜನ್ ಎಂಬ ಸೈನ್ಯವನ್ನ ಬೆಳೆಸಿದ್ದರು? ಸರಿಯಾದ ಉತ್ತರ ಯಾರಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರ ಪ್ರೀ ಇಂಡಿಯಾ ಲಿಜನ್ ಎಂಬ ಸೇನೆಯನ್ನ ಬೆಳೆಸಿದ್ದರು ಅಥವಾ ಕಟ್ಟಿದ್ದರು ಎಂಬುದು ನಾವು ನೋಡಬಹುದು. 98 ರೌಲತ್ ಕಾಯ್ದೆ ಜಾರಿಗೆಯಾದಾಗ ಭಾರತ ವೈಸರಾಯ ಯಾರಾಗಿದ್ದರು? ಲಾರ್ಡ್ ಇರ್ವಿನ್ ಆಗಿರ್ಬೋದು, ಲಾರ್ಡ್ ರಿಪ್ಪನ್, ಲಾರ್ಡ್ ಚೆನ್ಸ್ ವೋಟ್ಸ್, ತದನಂತರ ಲಾರ್ಡ್ ವೆವೆಲ್ ಆಗಿರ್ಬೋದು. ಸರಿಯಾದ ಉತ್ತರ ಯಾವುದೆಂಬುದನ್ನು ತಿಳಿಸ್ರಿ. ಲಾರ್ಡ್ ಚೈಮನ್ ವೋಟ್ಸ್ ಇವರಾಗಿರ್ತಾರ. ತದನಂತರ 99ನೇ ಪ್ರಶ್ನೆ, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಅಧ್ಯಕ್ಷತೆಯ 1931ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಕರಾಚಿ ಅಧಿವೇಶನಕ್ಕಾಗಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮಗಳ ಕುರಿತು ನಿರ್ಣಯವನ್ನ ಯಾರು ರಚಿಸಿದ್ದರು ಎಂಬುದನ್ನು ತಿಳಿಸ್ರಿ ಅಂತ ಹೇಳ್ತಾರ. ಮಹಾತ್ಮ ಗಾಂಧೀಜಿ, ಪಂಡಿತ್ ಜವಾಹರ್ಲಾಲ್ ನೆಹರು, ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸರಿಯಾದ ಉತ್ತರ ಯಾರಲ್ಲಿ? ಪಂಡಿತ್ ಜವಾಹರ್ಲಾಲ್ ನೆಹರು. 100 ಈ ಕೆಳಗಿನ ಚಳವಳಿಗಳಲ್ಲಿ ಯಾವುದು ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ವಿಭಜನೆಯಾಗಿ ಮಿತಗಾಮಿ ಅಥವಾ ಮಂದಗಾಮಿ ಉಗ್ರಗಾಮಿಗಳ ಹೊರಹೊಮ್ಮುವಿಕೆಯ ಕಾರಣವಾಯಿತು?
ಸರಿ ಆದ ಉತ್ತರ ಯಾವುದಾಗಬಹುದು ಎಂಬುದನ್ನು ಕಮೆಂಟ್ ಮಾಡಿರಿ. ಎಲ್ಲರಿಗೂ ಥ್ಯಾಂಕ್ಫುಲ್. ಮುಂದಿನ ವಿಡಿಯೋ ನಾನು ನಿಮ್ಗೆ ಸಿಗ್ತೀನಿ. ಆಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಒಳ್ಳೆಯದಾಗಲಿ.